ಸ್ಪೆಷಲಿ ಅಪ್ಪು ಸರ್ ಅಷ್ಟು ಸಿನಿಮಾಗಳ ಜರ್ನಿ ನೋಡಿದ್ವಿ. ಸೊ ಅವರು ಯಾವ ಸಿನಿಮಾಗೋಸ್ಕರ ತುಂಬ ರಿಸ್ಕ್ ತೊಗೊಂಡಿದ್ದು, ತುಂಬ ಪ್ಲ್ಯಾಂಡ್ ಆಗಿ ಕೆಲಸ ಮಾಡಿದ್ದು ಸರ್? ರಿಸ್ಕು ಅಂತಂದರೆ ನಾವು ಮಾಡಿದ್ದೇ ಅಪ್ಪು ಸಿನಿಮಾಗೇ ಸರ್. ಯಾಕೆಂತಂದರೆ ಆ ಸಂದರ್ಭದಲ್ಲಿ ಅವರು ಯಾವುದೋ ಬಿಫೋರ್ ಸಿನಿಮಾ ಇರಲಿಲ್ವಲ್ಲ ಸರ್. ಸೊ ಇದಕ್ಕೋಸ್ಕರನೇ ಅಂತ ಅಷ್ಟು ರಿಸ್ಕ್ ತೊಗೊಂಡು ಮಾಡಿದ್ವಿ. ಅದಾದಮೇಲೆ ಏನಾಯಿತು, ಪ್ರತಿ ಸಿನಿಮಾ ಈಗ ಇನ್ನೊಂದು ಒರಿಜಿನಲ್ ಸ್ಟಂಟ್ಸ್, ಇನ್ನೊಂದು ರಿಸ್ಕ್ ಅಂತ ಅಂದರೆ ಆಕಾಶಲ್ಲಿ ಆ ಕಾರ್ ಗ್ಲಾಸು ಅದು ಎಲ್ಲೂ ರೋಪಿಲ್ಲ ಸರ್. ಅದನ್ನು ಆ ಕಾರ್ ಗ್ಲಾಸು ಹೊಡಿಲೇಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ನನಗೂ ಸ್ವಲ್ಪ ಎಲ್ಲೋ ಅವ್ರು ಹೇಳಿದಾಗ ಡೋಸ್ ಹೊಡಿತು ನನಗೆ. ಆದರೂ ಇಲ್ಲ, ಯಾಕಂದರೆ ಅದು ಮಾಡಿದ್ರೆ ನಮಗೂ ಹೆಸರಲ್ಲ ಸರ್. ಸೊ ಯಾಕೆ ಮಾಡಬಾರ್ದು ಅನ್ನಿಸ್ತು. ಆ ಜಂಪಿಂಗು ಇದನ್ನೆಲ್ಲ ಟ್ರೈನಿಂಗ್ ಪ್ರಾಕ್ಟೀಸ್ ಮಾಡೇ ಆಕಾಶು ಆ ಪಿಕ್ಚರ್ಗೆ ಬರ್ತಾ ಇರುತ್ತೆ ಕಾರು ಒರಿಜಿನಲ್ ಓಡೋಗಿ ಆ ಗ್ಲಾಸ್ನ ಹೊಡಿತಾರೆ. ಅದು ಒರಿಜಿನಲ್ಲು. ಆ ಟೈಮಲ್ಲಿ ಒಂದು ಸಣ್ಣ ಇಂಜುರಿ ಆಯಿತು ಸರ್ ಅಲ್ಲಿ ಎಡಗಾಲಿಗೆ. 3 ಇಂಚು ಆ ಗ್ಲಾಸ್ ಟಚ್ ಆಗಿಬಿಟ್ಟು 3 ಇಂಚು ಕುಯ್ಕೊಂಬಿಡ್ತು. ಆ ಟೈಮಲ್ಲಿ ಅಲ್ಲಿ ಸ್ಟಿಚಸ್ ಹಾಕಿ ಮತ್ತೆ ಕರ್ಕೊಂಬಂದ್ವಿ. ಆಗಲೂ ಹೆದರಲಿಲ್ಲ ಸರ್ ಅವರು, ಆಗಲೂ ಹೆದರಲಿಲ್ಲ. ಅದಾದಮೇಲೆ ಜಾಕಿಗೂ ಏನೋ ಓಡೋಗಿ ವಾಲ್ಸಂಬರ್ ಅಂತೀವಿ, ಓಡೋಗಿ ಗೋಡೆ ಮೇಲೆ ಹತ್ತಿ ಹಿಂಗೆ ಪಲ್ಟಿ ಹೊಡಿತಾರೆ. ಇದೆಲ್ಲ ಯಾರ ಕೈಲೂ ಸಾಧ್ಯ ಇಲ್ಲ. ಮುಂದಕ್ಕೂ ಈಗ ಯಾರು ಮುಂದಕ್ಕೆ ಬರ್ತಾರೆ ನೋಡಿ, ಅವ್ರ ಕೈಲೂ ಸಾಧ್ಯ ಇಲ್ಲ ಸರ್. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಒಂದೊಂದ್ಸಲ ಅವ್ರು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ನನಗೆ ಒಂಥರ ಕಣ್ಣು ಒಂಥರ ಆಶ್ಚರ್ಯ ಆಗ್ಬಿಡೋದು. ಎಲ್ಲಿಂದ ಬರೋತ್ತಪ್ಪ ಇವ್ರಿಗೆ ಇಷ್ಟೊಂದು ಪವರು ಅಂತೇಳಿ. ಆದರೆ ದೇವರು ನೋಡಿ ಎಲ್ಲನೂ ತುಂಬಿ ಎಲ್ಲನೂ ಕೊಟ್ಟು ಲಾಸ್ಟಲ್ಲಿ ಅಂತ ಇದು ಮಾಡಿದ್ರು ಗೊತ್ತಿಲ್ಲ. ಸೊ ಆ ಒಂದಿನ ನನಗೆ ಯಾವಾಗಲೂ ಅನಿಸೋದು, ನಾ ಪ್ರಾಕ್ಟೀಸ್ ಮಾಡೋಂಥ ಸಂದರ್ಭಗಳಲ್ಲಿ ಅವರು ಅಂತ ಒಂಥರ ಹೆಂಗೆ ಅಂತಂದರೆ ಸರ್, ಹೇಳಿದ ನಾನು ಇದುವರೆಗೂ ನಾವೇ ಇದು ಬೇಡ, ಇದು ರಿಸ್ಕು ಅಂತ ಅಂದಿದ್ದೇ ಇಲ್ಲ. ಮಾಡೋಣ, ರಿಸ್ಕ್ ಮಾಡೋಣ ಅಂತಲೇ ಮಾಡಿದ್ದಕ್ಕೆ ಆ ಮಟ್ಟಕ್ಕೆ ಸ್ಟಂಟ್ ಮಾಡೋಕ್ಕೆ ಸಾಧ್ಯ ಆಯಿತು ಸರ್. ಈಗ ಫಸ್ಟ್ ಸಿನಿಮಾದಲ್ಲಿ ಹೀರೋ ಅಲ್ಲ, ಆವತ್ತು ಅಪ್ಪೂರು ಯಾರು ಗೊತ್ತಿರಲಿಲ್ಲ. ಹೌದು. ಬರ್ತಾ ಅವರ ಕ್ರೇಜು, ಹೌದು, ಹೇಗೆ ಕರ್ನಾಟಕದಲ್ಲಿ ಅವ್ರ ಮನೆ ಮಾತಾಡಿರುತ್ತೆ ಅದೆಲ್ಲ ಗೊತ್ತಾಯ್ತು. ಹೌದು. ಬರ್ಡೇ ಅಂದಾಗ ಎಂಥ ಇನ್ಸಿಡೆಂಟ್ಸ್ ನೆನಪಾಗುತ್ತೆ. ಈಗ ಮಾರ್ಚ್ 17 ಅವರ ಬರ್ಡೇ. ಹೌದು. ಸೊ ಅದಕ್ಕೆ ಅಪ್ಪು ರಿಲೀಸ್ ಆಗ್ತದೆ ಸರ್. ನಾನು ಈಗಲೂ ಓಪನ್ ಆಗಿ ಒಂದು ಹೇಳಬೇಕು ಅಂದರೆ, ಈಗಲೂ ನಾನು ಜಾಸ್ತಿ ಸಮಾಧಿ ಹತ್ರ ಹೋಗಲ್ಲ ಸರ್. ಯಾಕೆ ನಾನು ತಡ್ಕೊಂಡಿರೋಕ್ಕಾಗಲ್ಲ. ಈಗಲೂ ನನ್ನ ಕಣ್ಮುಂದ್ರ ಜೊತೆಲೇ ಇದ್ದೀವಿ ಅಂತ ಇದ್ದೀವಿ ಸರ್. ಯಾಕೆ ಅಂದರೆ ನಮ್ಮ ಅಷ್ಟು ಜೊತೆಗೆ ಪ್ರತಿ ದಿವಸನೂ ನಾವು ಜೊತೆಲಿದ್ದವರು. ಸೊ ನನಗೆ ಅವರು ಇಲ್ಲ ಅನ್ನೋದು ನನಗೆ ಯಾವತ್ತು ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನನಗೆ ಸಾಧ್ಯನೇ ಇಲ್ಲ ಸರ್. ಬರ್ತ್ಡೇ ಮಾಡ್ತಾರೆ, ಎಲ್ಲ ಕಡೆ ಫಂಕ್ಷನು ನೋಡ್ತೀನಿ, ನಾನೆಲ್ಲ ಮಾಡ್ತೀನಿ. ನಾನು ಎಲ್ಲೂ ಹೋಗಲ್ಲ ಸರ್, ಯಾವ ಫಂಕ್ಷನ್ಗೂ ಹೋಗಲ್ಲ, ಕರೀತಾರೆ ಯಾವುದಕ್ಕೂ ಹೋಗಲ್ಲ. ಯಾಕಂದರೆ ನಾನು ಅಲ್ಲಿ ಇದ್ದಾರೆ ಅಂತ ಈಗಲೂ ತಿಳ್ಕೊಂಡಿರೋದು ನಾನು ಸರ್. ವಿಶೇಷ ಅಂದರೆ ದಿನ ಶುರುವಾಗ್ತಿದ್ರೆ ನಿಮ್ಮ ಭೇಟಿ. ಎಸ್, ಹೌದು. ರಾತ್ರಿ ಮಲಗಿ ಬೆಳಗ್ಗೆ. ಹೌದು, ಹೌದು. ಯಾಕಂದರೆ ವರ್ಕೌಟ್ ಎಲ್ಲ ಶುರು. ಹೌದು, ಬೆಳಿಗ್ಗೆನೆ. ಹೌದು. ಹಾಗಿದ್ದಾಗ ಅವರ ಬರ್ತ್ಡೇಗಳು ಬರ್ತಾ ಕ್ರೇಜ್ ಹೆಚ್ಚಾಗಿದ್ದಂಥ ದಿನಗಳು. ಹೌದು. ಅವೆಲ್ಲವನ್ನು ಹೆಂಗೆ ನೋಡ್ತಾ ಇದ್ರಿ? ಅವರೆಲ್ಲ ಹೆಂಗೆ ಅದನ್ನು ತಗೊಳ್ತಾ ಇದ್ರು? ಸರ್, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಎದ್ದ ತಕ್ಷಣವೇ ಫಸ್ಟು ನಾನು ಪ್ರಾಕ್ಟೀಸಲ್ಲಿ ಇರ್ತಾಯಿದ್ದೆ ಅವ್ರ ಜೊತೆ. ಬೆಳಗ್ಗೆ ಎದ್ದ ತಕ್ಷಣ, ಯಾಕಂದರೆ ನಾವು ತುಂಬ ಮಾಡಿದ್ದೇ ಬೆಳಗ್ಗೆ ಹೊತ್ತು ಸರ್. ಯಾಕೆ ಅವರೇ ಹೇಳೋರು, ಇವ್ನಿಂಗು ಮಾಡೋಕ್ಕಾಗಲ್ಲ, ಸ್ವಲ್ಪ ಬಾಡಿ ಟೈಟ್ ಆಗಿಬಿಟ್ಟಿರುತ್ತೆ, ಮತ್ತು ಯಾವುದೋ ಇದು ತಿಂದಿರ್ತೀವಿ. ಸೊ ಇದೆಲ್ಲ ಅವ್ರಿಗೆ ನಾಲೆಡ್ಜ್ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾವು ಪ್ರಾಕ್ಟೀಸ್ ಮುಗಿಸಿ, ಆಮೇಲೆ ನಮ್ಮ ದಿನೇಶ್ ಅಂತ ಮೇಕಪ್ ಬರೋರು, ಅವರು ಮೇಕಪ್ ಹಾಕಿ ಅಲ್ಲಿಂದ ಶೂಟಿಂಗ್ ನಾವೆಲ್ಲ ಜೊತೆಗೆ ಹೋಗ್ತಿದ್ವಿ. ಆದರೆ ಬರ್ತ್ಡೇ ದಿವಸ ಪ್ರತಿಯೊಬ್ಬರು ಮನೆ ಮುಂದೆ ಅಷ್ಟು ಜನ ಇರೋರು ಸರ್. ಅದೆಲ್ಲ ಜೊತೆಗೆ ಎಷ್ಟೋ ವರ್ಷಗಳ ಕಾಲ ಎಷ್ಟೋ ಬರ್ತ್ಡೇನ ಅವ್ರ ಜೊತೆ ಇದು ಮಾಡಿದ್ವಿ ಸರ್. ನಾವೆಲ್ಲ ಜೊತೆಯಲ್ಲಿ ಅಲ್ಲಿ ಮಾಡಿ, ಮತ್ತು ಅಭಿಮಾನಿಗಳು ಕರೆಯೋರಲ್ಲ ಸರ್, ಎಲ್ಲ ಕಡೆ ಹೋಗ್ತಿದ್ವಿ, ಎಲ್ಲ ಕಡೆ ಹೋಗ್ತಾಯಿದ್ವಿ ಅವ್ರ ಜೊತೆ. ನಾನು ಬಿಡ್ತಿರ್ಲಿಲ್ಲ. ಅವ್ರು ವೆಂಕಟೇಶ್ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಬರ್ತ್ಡೇಗೂ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿ ಬರ್ತ್ಡೇ ದಿವಸ ಬರ್ತಾಯಿದ್ವಿ. ಆದರೆ ಈ ಬರ್ತ್ಡೇನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸರ್, ಈ ಥರದೊಂದು ಬರ್ತ್ಡೇ. ಈಗ ಅಪ್ಪು ರಿಲೀಸ್ ಆಗ್ತಾ ಇದೆ. ಅಪ್ಪು ಆಗ್ತಿರೋಂಥ ಸಂದರ್ಭಕ್ಕೆ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ ಇಡೀ ಸಿನಿಮಾ ಜರ್ನಿ? ಹೌದು. ಇಲ್ಲ, ಅಲ್ಲಿ ನಾನು ಮನೇಲಿದ್ದಂಥ ದಿನಗಳು, ಅದಾದಮೇಲೆ ನಾವು ಶೂಟಿಂಗ್ ಸಂದರ್ಭಗಳು ತುಂಬ ನೆನಪು ಬರುತ್ತೆ. ಮತ್ತು ಅಲ್ಲಿ ನಿರ್ದೇಶಕರು ತುಂಬ ಸ್ಮೂತ್. ಮೊದಲೇ ಪುರಿ ಜಗನ್ನಾಥ್ ಅವರು ತುಂಬ ಸ್ಮೂತ್. ಅವರು ಇದುವರೆಗೂ ನಾವು ಶೂಟಿಂಗ್ ಸ್ಪಾಟಲ್ಲಿ ಎಲ್ಲೂ ಅವರು ಒಂದು ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ದೇ ಇಲ್ಲ ಸರ್. ಯಾಕಂದರೆ ಅಷ್ಟು ಸ್ಮೂತು. ಏನಂದರೆ ಯುವರಾಜಲ್ಲೂ ಪರಿಚಯ ಇದಾಗಿತ್ತಲ್ಲ. ಸೊ ಅಪ್ಪುದಲ್ಲೂ ಚೆನ್ನಾಗಿ ಒಳ್ಳೆ ಸ್ಕೋಪ್ ಇದೆ ಇದರಲ್ಲಿ. ಸೊ ಅಲ್ಲಿ ನಮಗೇನಂತಂದರೆ ಆ ಒಂದು ಸಮಯ ಸಂದರ್ಭಗಳು ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ಪ್ರತಿ ದಿವಸ ಅವ್ರು ಎಷ್ಟು ದಿವಸ ಶೂಟ್ ಮಾಡಿದ್ರು ಸರ್, ಅಷ್ಟು ದಿವಸ ಎಲ್ಲೋ ಅವರು ಹೀರೋಯಿಂದ ಇದ್ದಾಗ ಮಾತ್ರ ಕೆಲವು ಇರ್ತಿರಲಿಲ್ಲ ನಾನಷ್ಟೇ. ಮಿಕ್ಕಿದ್ದು ಆಲ್ಮೋಸ್ಟ್ ಅಲ್ಲಿ 80-90% ನಾನು ಶೂಟಿಂಗ್ ಸ್ಪಾಟಲ್ಲಿ ಜೊತೆಗಿದೆ. ಆಮೇಲೆ ಪ್ರಾಕ್ಟೀಸ್ ಟೈಮಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಲ್ಲ ಸರ್. ಇವು ಸ್ಟಂಟ್ಸ್ ಅಂತ ಬಂದಾಗ ನಮ್ಮ ಸ್ಪಾಟಲ್ಲೂ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ತಿರ್ಗಾ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಶೂಟಿಂಗಲ್ಲಿ ಮಾಡೋಕ್ಕಲ್ಲ, ಸ್ಟ್ರೈನ್ ಆಗಿಬಿಡುತ್ತೆ ಅಂತ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೋತಿದ್ವಿ. ಏನಂದರೆ ಇವತ್ತು ಫೈಟ್ ಇತ್ತು, ಜೊತೆಲಿ ಹೋಗಿ ಬೆಳಿಗ್ಗೆನೇ ಅಲ್ಲೂ ಲೊಕೇಶನಲ್ಲೇ ಅವ್ರು ಎಲ್ಲ ಥರದ್ದು ಎಕ್ಸಸೈಸ್ ಮಾಡಿ ಸ್ಟ್ರೆಚ್ ಮಾಡಿಸಿ ಆಮೇಲೆ ಆ್ಯಕ್ಷನ್ ಹೋಗ್ತಿದ್ರು. ಈ ಥರದ್ದೆಲ್ಲ ನಾವು ಅವ್ರ ಜೊತೆ ತುಂಬ ಕಳೆದಿದ್ದೀನಿ ಸರ್. ವಿಶೇಷ ಅಂದರೆ ರಕ್ಷಿತಾ ಅವರು ಕೂಡ ಆ್ಯಕ್ಟ್ ಮಾಡಿದ್ರು. ಎಸ್, ಎಸ್. ಸೊ ಅದರ ವಿಚಾರವಾಗಿ ನೆನೆಸ್ಕೊಳ್ಳೋಂಥದ್ದು.
ಇಲ್ಲ ತುಂಬ ಹೌದು ಆಯ್ಕೆ ಅಂತಂದರೆ ನನಗೆ ತಿಳಿದ ಮಟ್ಟಿಗೇನೋ ಫಸ್ಟು ರಮ್ಯಾ ಮೇಡಮ್ ಏನೋ ಆಗಿದ್ರು ಅಂತ ಏನೋ ಅಂಥ ವಿಷಯ ಬಂತು, ಗೊತ್ತಿಲ್ಲ ನನಗೆ. ಅದಾದಮೇಲೆ ಸಡನ್ನಾಗಿ ಇವರು ಇದಾಯಿತು. ತುಂಬ ಅಂದರೆ ಲೊಕೇಶನಲ್ಲೇ ಎಲ್ಲ ಮೇಡಮು ನಾವೆಲ್ಲ ಎಲ್ಲ ಚೆನ್ನಾಗಿ ಜೊತೆಯಲ್ಲಿ ಚೆನ್ನಾಗಿದ್ವಿ ಸರ್, ಅಷ್ಟೇ. ಆ ದಿನಗಳು ಎಲ್ಲೆಲ್ಲಿ ಶೂಟ್ ಮಾಡಿದ್ದು ಸರ್? ತುಂಬ ಆ್ಯಕ್ಚುಲಿ ನೆನಪಾಗೋದು ತುಂಬ ಬೆಂಗಳೂರೇ ಸರ್. ಎಲ್ಲೂ ನಾವು ಹೊರಗಡೆ ಎಲ್ಲೂ ಹೋಗಿಲ್ಲ. ನಂದಿ ಬೆಟ್ಟಕ್ಕೆ ಅಲ್ಲಿ ಸಾಂಗ್ ಇದಕ್ಕೆಲ್ಲ ಹೋಗಿದ್ವಿ. ಮ್ಯಾಕ್ಸಿಮಮ್ಮು ಬೆಂಗಳೂರು, ಅದರಲ್ಲೂ ಮ್ಯಾಕ್ಸಿಮಮ್ ನಮ್ಮ ಸದಾಶಿವನಗರ ಸುತ್ತಮುತ್ತನೇ. ಇದು ಏನದು ಆನೆ ಪಾರ್ಕ್ ಅಂತ ಇದೆಯಲ್ಲ, ಆ ಸುತ್ತಮುತ್ತ ಅಲ್ಲಿ ಪಾರ್ಕಲ್ಲಿ, ಮತ್ತು ಆಮೇಲೆ ಅಲ್ಲೇ ಸದಾಶಿವನ ಪೊಲೀಸ್ ಸ್ಟೇಷನ್ ಸೀನು, ಅಲ್ಲೂ ತುಂಬ ದೊಡ್ಡ ಒಳ್ಳೆ ಸೀನ್ ಅದು, ಅಶೋಕ್ ಅವ್ರ ಸರ್ ಜೊತೆ. ಇದು ಆ ಥರದ್ದು ಎಲ್ಲ ಸದಾಶಿವನಗರದಲ್ಲಿ ತುಂಬ ಮಾಡಿದ್ವಿ ಸರ್ ನಾವು. ಇಷ್ಟು ವರ್ಷ ಆದಮೇಲೆ ಕೊನೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಹೌದು ಸರ್. ಸೊ ಹೇಗನ್ಸುತ್ತೆ ನೀವು ಈ ಸಂದರ್ಭ ನೋಡೋದಕ್ಕೆ ಅನಿಸುತ್ತೆ? ಅದು ಯಾವತ್ತಿದ್ರೆ ಎವರ್ಗ್ರೀನ್ ಸಿನಿಮಾ ಸರ್. ಯಾಕಂತಂದರೆ ಈಗ ನಾವು ಒಂದಲ್ಲ 100 ಸಲ ನೋಡಿದ್ರೂ ಅದು ಹಳೇದು ಅನಿಸೋದೇ ಇಲ್ಲ. ಎಷ್ಟು ಸಿನಿಮಾ ನೋಡಲಿ ಎಲ್ಲರೂ, ಯಾಕಂದರೆ ನನಗೆ ಅನುಭವ ಚೆನ್ನಾಗಿ, ಮತ್ತು ಜೊತೆಗೆ ಸ್ನೇಹಿತರುಗಳೆಲ್ಲ ಹೇಳಿದ್ರಲ್ಲ ಸರ್, ಆ ಸಿನಿಮಾಗಂತೂ ಇದೇ ಇಲ್ಲ, ಆಯ್ಸೆ ಅಂತಾರಲ್ಲ ಅದೇ ಇಲ್ಲವೇ ಇಲ್ಲ ಸರ್. ನೀವು ಯಾವತ್ತು ಇನ್ನೂ 100 ವರ್ಷ ಬಿಟ್ಕೊಂಡೋದ್ರೂ ಇವತ್ತು ಫ್ರೆಶ್ ಕತೆ ಆ ಥರ. ಮತ್ತು ಯಾಕೆ ಇನ್ನೊಂದು ವಿಚಾರ ಅಂತಂದರೆ, ಅವ್ರ ಥರ ಆ್ಯಕ್ಷನ್ ಮಾಡೋರು ಯಾರು ಇದುವರೆಗೂ ಬಂದಿಲ್ವಲ್ಲ ಸರ್, ಮುಂದಕ್ಕೂ ಬರಲ್ಲ ಸರ್. ಆ ಥರ ಯಾರು ಮಾಡೋಕ್ಕೂ ನಾ ಇಷ್ಟ. ಯಾಕಂದರೆ ಎಷ್ಟೋ ಜನ ಹೀರೋಗಳಿಗೆ, ನಾಯಕ ನಟರಿಗೆಲ್ಲ ಮಾಡಿಸಿದ್ದೀನಿ, ಮಾಡ್ತಾನೂ ಇದ್ದೀನಿ, ಮತ್ತು ಹೊಸಬರು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆ ಥರ ಒಂದು ಒರಿಜಿನಲ್ ಸ್ಟಂಟ್ಸ್ ಮಾಡಿ ಆ ಥರ ಗುಂಡಿಗೆಯಿಂದ ಇರೋಂಥವ್ರು, ಆ ಧೈರ್ಯ ಇರೋಂಥವ್ರು ಯಾರೂ ಇಲ್ಲ ಸರ್, ಮುಂದಕ್ಕೆ ಬರೋದು ಇಲ್ಲ ಸರ್. ಯಾಕಂದರೆ ನಮಗೀಗೆಲ್ಲ ಬರ್ತಾರೆ 1 ತಿಂಗಳು 2 ತಿಂಗಳು ಸರ್ ಸ್ಟಾರ್ಟ್ ಆಗುತ್ತೆ ಶೂಟಿಂಗು ಅಂತಾರೆ. ನಾವೆಲ್ಲ ವರ್ಷಾನುಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ದು ಸರ್, ಅದು ಅಪ್ಪು ನಾವೆಲ್ಲ. ಸೊ ಆ ಥರದ್ದೊಂದು ಕೆಪಾಸಿಟಿ, ಆ ಒಂದು ಪವರು ಅದು ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರಿಗೆ ಪವರ್ ಸ್ಟಾರ್ ಅಂತ ಬಂದಿದ್ದು ಅದಕ್ಕೆ ಸರ್.